ಶ್ರೀ ಸತ್ಪಾಸಿಗೆ ನಮಃ. ಶ್ರೀ ಗುರುಗೀತಾ ದೇಹಾಭಿಮಾನ ತ್ಯಜಿಸುವಿಕೆ. ಶ್ಲೋಕ 56. ಕ್ರಿಮಿಕೋಟಿಭಿಃ ಅಮಿಷ್ಟಂ ದುರ್ಗಂಧಮಲಮೂತ್ರಕಂ ಶ್ಲೇಷ್ಮರಕ್ತ್ವಾ ಚರ್ಮಾಂಸೆ ನಧಂ ಚ ಏತತ್ವರಾನನೆ. ಅನುವಾದ: ಓ ಪಾರ್ವತಿ, ಈ ದೇಹವು ಅನೇಕ ಕ್ರಿಮಿಗಳಿಂದ ತುಂಬಿರುವಂತಹದ್ದು, ದುರ್ವಾಸನ ಭರಿತವಾದದ್ದು, ಮಲಮೂತ್ರಗಳಿಂದ ಸೇರಿರುತ್ತದೆ. ಕೀವು, ರಕ್ತ, ಚರ್ಮ, ಮಾಂಸ ಮೊದಲಾದವುಗಳಿಂದ ಕೂಡಿರುವಂತಹದ್ದು. ಭಾವಾರ್ಥ: ಈ ಭೂಮಿಯಲ್ಲಿ ಹುಟ್ಟಿರುವ ಎಲ್ಲ ಜೀವಿಗಳಿಗೆ ತಮ್ಮ ಆಹಾರವನ್ನು ಹೇಗೆ ಪಡೆಯಬೇಕು, ನೆಲೆ ಹೇಗೆ ಕಲ್ಪಿಸಿಕೊಳ್ಳಬೇಕು, ಯಾವ ವ್ಯಾಸಂಗ ಮಾಡಬೇಕು, ಯಾರು ನಮಗೆ ಹಿತೈಷಿಗಳು, ಯಾರು ವಿರೋಧಿಗಳು, ನನ್ನ ಯೌವನ ಹೇಗಿರಬೇಕು, ವೃದ್ಧಾಪದ ಆಸರೆ ಏನಾಗಿರಬೇಕು ಎನ್ನುವ ಜಾಣತನವಿರುತ್ತದೆ. ಮಾನವನಿಗೆ ದೇಹಾಭಿಮಾನ ಉತ್ತಂಗ ಶಿಖರದ ತುದಿಯವರೆಗೂ ತುಂಬಿರುತ್ತದೆ. ನಾನು ದೇಹವೆನ್ನುವ ಭಾವ ಜೀವಿಗೆ ಇರುವುದರಿಂದ ಪರಮಾತ್ಮ ತತ್ವಕ್ಕೆ ದೂರವಾಗಿರುತ್ತಾನೆ. ಹಾಗಾಗಿ ಶಿವ ಭೂಲೋಕದ ಜನರಿಗೆ ಈ ದೇಹದ ನಿಜಸ್ವರೂಪ ತಿಳಿಸಬೇಕೆಂದು ಪಾರ್ವತಿಗೆ ಹೀಗೆ ಹೇಳುತ್ತಾನೆ. ದೇಹಾಭಿಮಾನ ಹೋಗದೆ ಸ್ವಸ್ವರೂಪದ ದರ್ಶನ ಸಾಧ್ಯವಿಲ್ಲ. ಕಣ್ಣಲ್ಲಿ ಪಿಚ್ಚು, ಕಿವಿಯಲ್ಲಿ ಗುಗ್ಗೆ, ಮೂಗಿನಲ್ಲಿ ಗೊಣ್ಣೆ, ಬಾಯಲ್ಲಿ ಜೊಲ್ಲು ಹೇಸಿಗೆಯನ್ನುಂಟು ಮಾಡುವುದು. ದಟ್ಟವಾದ ಕೂದಲು, ಉಗುರು ಶರೀರದಲ್ಲಿ ಇದ್ದರೆ ಮಾತ್ರ ಆಕರ್ಷಕವಾಗಿರುತ್ತದೆ. ಅದೇ ಕೂದಲು, ಉಗುರು ಬಾಹ್ಯದಲ್ಲಿ ಕಂಡರೆ ಜಿಗುಪ್ಸೆಯಾಗುವುದು. ಸೂಕ್ಷ್ಮ ಕ್ರಿಮಿಗಳಿಗೆ ನಿವಾಸ ಸ್ಥಾನ. ದುರ್ಗಂಧ ಭೂಯಿಷ್ಠವಾದ ಮಲಮೂತ್ರ, ಕೀವು, ಚರ್ಮ, ರಕ್ತ ಎಲ್ಲದಕ್ಕೂ ಚರ್ಮದಿಂದ ಆವರಿಸಿದ ಈ ಶರೀರ ನಿಲಯವಾಗಿದೆ. ಅಂತ್ಯಷ್ಟಿ ಕಾಲದಲ್ಲಿ ಶರೀರ ದಹಿಸಿದ ನಂತರ ಬೂದಿ ಉಳಿಯುವುದು. ಹೇ ಪಾರ್ವತಿ, ಶಾಶ್ವತವಾದ, ನಿರ್ಮಲವಾದ, ಆನಂದಭರಿತವಾದ ಸ್ವಸ್ವರೂಪ ಆತ್ಮವನ್ನು ಬಿಟ್ಟು ಮಾನವನು ಈ ತುಚ್ಛ ದೇಹ ನಾನೆನ್ನುವ ಭ್ರಮೆಯಲ್ಲಿರುವನು. ಸ್ಥಿರವಲ್ಲ ನಿನಗಿದು ತಂಗ್ಯಮ್ಮ ದೇಹ, ಬರಿದೆ ತೋರಡಗುವುದು ತಿಳಿಯಮ್ಮ. ತುಚ್ಛ ದೇಹವ ಭ್ರಮಿಸಿ ಬೊಟ್ಟು ಬಂಗಾರವಿರಿಸಿ, ಯೌವನ ಮದದಿಂದ ವೈಯಾರ ಮಾಡುತ್ತ ಕಣ್ಣು ಮಿಟುಕಿಸದಿರು ನೀ ತಂಗ್ಯಮ್ಮ. ಸ್ಥಿರವಲ್ಲ ನಿನಗಿದು ತಂಗ್ಯಮ್ಮ ದೇಹ, ಬರಿದೆ ತೋರಿ ಅಡಗುವುದು ತಿಳಿಯಮ್ಮ. ಘನಾನುಭವ ಸಾರ, ಪುಟ 142. ಪರಮಹಂಸ ಸದ್ಗುರು ಶ್ರೀ ಸತ್ಪಾಸಿ ಉವಾಚ. ಯಾವುದು ಸ್ಥಿರವೋ ಅದನ್ನು ತಿಳಿಯಲಾರದವನಾಗಿದ್ದಾನೆ. ಪ್ರಬಲವಾದ ಮಾಯಾ ಪ್ರಪಂಚದಿಂದ ಬಿಡುಗಡೆ ಹೊಂದಲಾರದೆ ಹೇಡಿಯಾಗಿದ್ದಾನೆ. ದಿನವೂ ರಾಗ, ದ್ವೇಷ, ಅಸೂಯೆ, ಲೋಭ, ಮದ, ಮಾತ್ಸರ್ಯಗಳಿಂದ ಮತಿಹೀನನಾಗಿ ಈ ನಶ್ವರ ಜಗತ್ತಿನಲ್ಲಿ ಬಿದ್ದು ಹಸಿವು ತೃಷಗಳ ಬೀಡಾಗಿರುವ, ರೋಗ ರುಜಿನಗಳ ನೆಲೆಯಾಗಿರುವ ಈ ದೇಹದ ನವರಂಧ್ರಗಳಲ್ಲಿ ರಕ್ತ, ಕೀವು, ಮಲ, ಮಾಂಸಾದಿಗಳು ಎಡಬಿಡದೆ ಸೋರುತ್ತಿರುವ ಅಶಾಶ್ವತವಾದ ಈ ಶರೀರವನ್ನು ಉಡುಗೆ ತೊಡುಗೆಗಳಿಂದ ಶೃಂಗರಿಸಿ ವೈಯಾರದಿಂದ ಬೀಗುತ್ತ ಮಾನವ ತನ್ನನ್ನು ತಿಳಿಯದೆ ಬರೀ ದೇಹವನ್ನು ಪೋಷಿಸುತ್ತಲೇ ಜನ್ಮವನ್ನು ನೀಗುತ್ತಾನೆ. ಮಾನವ ಜನ್ಮವು ಸಿಗುವುದೇ ಮಹಾಪುಣ್ಯದಿಂದ. 84 ಲಕ್ಷ ಜೀವರಾಶಿಗಳಲ್ಲಿ ಜನ್ಮವೆತ್ತಿ ಕೊನೆಯದಾದ ಮನುಷ್ಯ ಜನ್ಮಕ್ಕೆ ಕಾಲಿಡಬೇಕು. ಪರಮಾಮೃತ ಸಾರ, ಪುಟ 55.